ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಕೆಜಿಎಫ್ 2 ಸಿನಿಮಾದ ಆ ಭರ್ಜರಿ ಯಶಸ್ಸಿನ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾ ಯಾವುದು, ಅದು ಹೇಗಿರಬಹುದು ಅನ್ನೋ ಕುತೂಹಲ ಇಡೀ ಚಿತ್ರರಂಗಕ್ಕೆ ಇತ್ತು. ಆ ಎಲ್ಲಾ ಕುತೂಹಲಗಳಿಗೆ ಉತ್ತರವಾಗಿ ಯಶ್ ಮತ್ತು ನಿರ್ದೇಶಕಿ ಗೀತು ಮೋಹನ್ದಾಸ್ ಅವರ ಬಹುನಿರೀಕ್ಷಿತ ಕಾಂಬಿನೇಷನ್ನಲ್ಲಿ ಕೆವಿಎನ್ ಪ್ರೊಡಕ್ಷನ್ಸ್ ಅದ್ದೂರಿಯಾಗಿ ನಿರ್ಮಿಸಿರುವ ಟಾಕ್ಸಿಕ್ ಸಿನಿಮಾ ಇಂದು ತೆರೆಕಂಡಿದೆ. ಹಾಗಾದ್ರೆ ಈ ಸಿನಿಮಾ ಹೇಗಿದೆ? ಅಭಿಮಾನಿಗಳ ನಿರೀಕ್ಷೆಯನ್ನು ತಲುಪಿದೆಯಾ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಕಥೆಯ ವಿಚಾರಕ್ಕೆ ಬಂದರೆ, ಸಿನಿಮಾದಲ್ಲಿ ಸಾಕಷ್ಟು ಎಳೆಗಳಿವೆ. ನಯನತಾರಾ ಮತ್ತು ಯಶ್ ಅವರ ನಡುವಿನ ಅಕ್ಕತಮ್ಮನ ಬಾಂಧವ್ಯ, ಜೂಜಾಟ ಮತ್ತು ಮಾದಕ ದ್ರವ್ಯ, ಜಾಲದ ಸುತ್ತ ಸಾಗುವ ಗ್ಯಾಂಗ್ಸ್ಟರ್ ಕಹಾನಿ, ಹಾಗೆ ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ ಮತ್ತು ಯಶ್ ನಡುವಿನ ತ್ರಿಕೋನ ಪ್ರೇಮಕಥೆ, ಹೀಗೆ ಸಾಕಷ್ಟು ವಿಷಯಗಳನ್ನು ನಿರ್ದೇಶಕಿ ಒಂದೇ ಸಿನಿಮಾದಲ್ಲಿ ತರಲು ಪ್ರಯತ್ನಿಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಶ್ ಇಲ್ಲಿ ರಾಯ ಮತ್ತು ಟಿಕೆಟ್ ಅನ್ನೋ ತಂದೆ ಮಗನ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಇವರಿಬ್ಬರ ನಡುವಿನ ಸೇಡಿನ ಕಥೆಯೇ ಸಿನಿಮಾದ ಪ್ರಮುಖ ಹೈಲೈಟ್. ಯಶ್ ಅವರು ಯುವಕನಾಗಿ, ನಂತರ ಬಿಳಿಗಡ್ಡವಿರುವ ವಯಸ್ಸಾದ ರಾಯನಾಗಿ ಮತ್ತು ಸಂಪೂರ್ಣ ವಿಭಿನ್ನ ಶೇಡ್ನ ಟಿಕೆಟ್ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ನಲ್ಲಂತೂ ಅವರ ಅಭಿನಯ ಬೆಂಕಿ ತರಹ ಇದೆ. ಇನ್ನುಳಿದಂತೆ ಕಿಯಾರಾ, ತಾರಾ ಸುತಾರಿಯಾ ಹಾಗೂ ನಯನತಾರಾ ಕಥೆಯನ್ನು ಹಿಡಿದಿಡುವ ಉತ್ತಮ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹುಮಾ ಖುರೇಶಿ ಕಡಿಮೆ ಹೊತ್ತು ಬಂದರೂ ಗಮನ ಸೆಳೆದರೆ, ರುಕ್ಮಿಣಿ ವಸಂತ್ ಸೆಕೆಂಡ್ ಹಾಫ್ನಲ್ಲಿ ಬಂದು ಹೋಗುತ್ತಾರೆ. ಸಿನಿಮಾದ ಮೇಕಿಂಗ್ ಅತ್ಯಂತ ಶ್ರೀಮಂತವಾಗಿದೆ ಮತ್ತು ಆರಂಭದಿಂದ ಅಂತ್ಯದವರೆಗೂ ಬರೀ ಆಕ್ಷನ್, ಗುಂಡಿನ ಸದ್ದು, ರಕ್ತದ ಹೊಳೆಯೇ ಹರಿಯುತ್ತದೆ. ಹೊಡಿಬಡಿ ಆಕ್ಷನ್ ಸಿನಿಮಾಗಳನ್ನು ಇಷ್ಟಪಡುವ ಮಾಸ್ ಪ್ರೇಕ್ಷಕರಿಗೆ ಇದು ಸಖತ್ ಮಜಾ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಸಿನಿಮಾದಲ್ಲಿ ಕೆಲವು ಮೈನಸ್ ಪಾಯಿಂಟ್ಗಳೂ ಇವೆ. ಸಿನಿಮಾ ಸುಮಾರು 3 ಗಂಟೆ 14 ನಿಮಿಷಗಳಷ್ಟು ತುಂಬಾನೇ ದೀರ್ಘವಾಗಿದೆ. ಕಥೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಸಾಗುವುದರಿಂದ ಕೆಲವು ಕಡೆ ವಿವರಣೆ ಸಾಲದು ಎನಿಸುತ್ತದೆ. ಇಡೀ ಸಿನಿಮಾವನ್ನು ಪಕ್ಕಾ ಮಾಸ್ ಆಗಿ ಕಟ್ಟಿಕೊಡಲು ಹೋದ ಕಾರಣ ಕಥೆಯಲ್ಲಿ ಎಮೋಷನ್ ಇದ್ದರೂ ಕೂಡ ಅದು ಪ್ರೇಕ್ಷಕರ ಮನಸ್ಸಿಗೆ ಆಳವಾಗಿ ತಟ್ಟುವುದಿಲ್ಲ. ಎಲ್ಲವನ್ನೂ ಅಬ್ಬರದಲ್ಲೇ ಮುಳುಗಿಸಿದ ಹಾಗಿದೆ. ಎಡಿಟಿಂಗ್ ಕಡೆ ಕೊಂಚ ಗಮನ ಕೊಟ್ಟು ಅವಧಿಯನ್ನು ಕಡಿಮೆ ಮಾಡಿದ್ದರೆ ಸಿನಿಮಾ ಇನ್ನೂ ಚೆನ್ನಾಗಿರುತ್ತಿತ್ತು. ಒಟ್ಟಾರೆಯಾಗಿ ಹೇಳಬೇಕೆಂದರೆ, ಕಥೆಯ ಆಳ ಅಥವಾ ಹೆಚ್ಚಿನ ಲಾಜಿಕ್ ಹುಡುಕದೆ ಬರೀ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾಸ್ ಅವತಾರ, ಬಿರುಸಿನ ಆಕ್ಷನ್ ದೃಶ್ಯಗಳು ಮತ್ತು ಅದ್ದೂರಿ ಮೇಕಿಂಗ್ ಅನ್ನು ಎಂಜಾಯ್ ಮಾಡಬೇಕು ಅನ್ನೋರಿಗೆ ಟಾಕ್ಸಿಕ್ ಖಂಡಿತವಾಗಿಯೂ ಒಂದು ಒಳ್ಳೆ ಮನರಂಜನೆ ನೀಡುತ್ತದೆ. ಆದರೆ ಕೆಜಿಎಫ್ ರೇಂಜ್ನ ಕಥೆಯ ಗಟ್ಟಿತನವನ್ನು ನಿರೀಕ್ಷೆ ಮಾಡಿ ಹೋದರೆ ಚಿತ್ರದಲ್ಲಿ ಇನ್ನೂ ಏನೋ ಕೊರತೆ ಇದೆ ಅನಿಸುವುದು ಖಂಡಿತ. ನೀವು ಈಗಾಗಲೇ ಟಾಕ್ಸಿಕ್ ಸಿನಿಮಾ ನೋಡಿದ್ದೀರಾ? ಯಶ್ ಅವರ ಈ ಹೊಸ ಅವತಾರ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.